ಥರದ ವ್ಯಕ್ತಿಗಳಿರ್ತಾರೆ. ಒಬ್ಬರು ಅವ್ರ ವ್ಯಕ್ತಿತ್ವ ಹೇಗೋ ಹಾಗೆ ಕಾಣಿಸ್ತಾರೆ, ಮತ್ತೊಬ್ಬರು ನೋಡೋಕ್ಕೆ ವಿಚಿತ್ರ ಅನಿಸಿದ್ರು ಅವ್ರು ಹಾಗಿರೋದಿಲ್ಲ. ಪ್ರತೀಕ್ ಕೂಡ ಹಾಗೇನೆ. ಕಾಲೇಜ್ ಡೇಸಿಂದ ಎಲ್ಲರೂ ಅವನ್ನ ಫ್ಲರ್ಟ್ ಅನ್ನೋ ಥರನೇ ನೋಡ್ಕೊಂಬಂದಿದ್ರು. ಯಾವಾಗಲೂ ಅವ್ನು ಹುಡುಗಿರ ಜೊತೆನೇ ಇರೋನು. ಎಲ್ಲ ಹುಡುಗಿರು ಅವನ ಫ್ರೆಂಡ್ ಮಾಡ್ಕೋಬೇಕು ಅಂತ ಇಷ್ಟಪಡೋರು. ಅವನಲ್ಲೂ ಒಬ್ಬ ಭಾವುಕ ಇದ್ದ. ಒಬ್ಬ ಪ್ರಾಮಾಣಿಕವಾಗಿ ಪ್ರೀತಿಸೋಂಥ ವ್ಯಕ್ತಿ ಇದ್ದ ಅಂದರೆ ಅವತ್ತು ಯಾರೂ ಅವನ್ನ ನಂಬ್ತಾ ಇರಲಿಲ್ಲ. ಆದರೂ ಎಲ್ಲರೂ ನಂಬಿಕೆಗೆ ವಿರುದ್ಧ ಅನ್ನೋ ಥರನೇ ಅವನು ಬದುಕು ತೋರಿಸ್ದ. ತನ್ನದೇ ಆದಂಥ ಸ್ವಂತ ಟ್ಯಾಕ್ಸಿ ಓಡಿಸ್ಕೊಂಡು ಹೆಂಡತಿ ಜೊತೆ ಪ್ರೀತಿಯಿಂದ ಸಂಸಾರ ನಡೆಸ್ತಿದ್ದ. 2 ವರ್ಷಗಳ ನಂತರ ಪ್ರತೀಕ್ ಹೆಂಡತಿ ಸುಷ್ಮಿತಾ ಗರ್ಭಿಣಿ ಆದ್ಲು. ಅವನ ಜವಾಬ್ದಾರಿ ಹಾಗೂ ಅವನ ಸಂತೋಷ ಎರಡೂ ಡಬಲ್ ಆಯ್ತು. ದಿನಕ್ಕೆ 15ರಿಂದ 18 ಗಂಟೆಗಳ ಕಾಲ ಕೆಲಸ ಮಾಡೋನು. 6 ತಿಂಗಳು ಗರ್ಭಿಣಿನ ತವ್ರ ಮನೆಗೆ ಬಿಡಕ್ಕೆ ಹೋಗಿದ್ದ ಪ್ರತೀಕ್ಗೆ ವಾಪಸ್ ಬರೋಕೆ ಮನಸ್ಸೇ ಬರಲಿಲ್ಲ. ಅಟ್ರೆ ಅಡುಗೆ ತುಂಬಾ ಚೆನ್ನಾಗಿದೆ, ಆದ್ರೂ ನಾನು ಹೆಂಡತಿ ಮಾಡೋ ಅಡುಗೆಗೆ ಮಾತ್ರ ನಾನು ಫುಲ್ ಮಾರ್ಕ್ಸ್ ಕೊಡೋದು. ಇರ್ಲಿ ಬಿಡಿ ಅಳಿ ಅಂದ್ರೆ ಅವಳು ನನ್ನ ಮಗಳು ತಾನೆ. ಅದು ಸರಿನೇ ಆಯ್ತೆ, ಆದ್ರೆ ಸುಷ್ಮಿತಾ ನಮ್ಮನೆಗೆ ಬರೋವರೆಗೂ ಈ ತರ ರುಚಿಯಾದ ಅಡುಗೆ ಮಿಸ್ ಮಾಡ್ಕೊಳ್ತೀನಲ್ಲ ಅಂತ ಅಷ್ಟೇ. ಆಹಾ ನಾಟಕ ಮಾಡಬೇಡಿ, ನಮ್ಮ ಅತ್ತೆನೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಮ್ಮನ ಕೈ ರುಚಿನೇ ಬೇರೆ, ಹೆಂಡತಿ ಕೈ ರುಚಿನೇ ಬೇರೆ. ಏನಂತೀರಿ ಮಾವ? ನಿನ್ ಬಗ್ಗೆ ಗೊತ್ತಿಲ್ಲಪ್ಪ. ನಾನು ನನ್ನ ಹೆಂಡತಿ ಕೈ ರುಚಿ ಕೊಂಡಾಡ್ಲಿಲ್ಲ ಅಂದ್ರೆ ನಾಳೆ ನನಗೆ ಊಟನೇ ಸಿಗಲ್ಲ. ಅನುರಾಗ ಚೆಲ್ಲಿದಳು ಹೃದಯನ ಗೆಲ್ಲಿದಳು ಅನುರಾಗ. ಹಲೋ, ಹಾ ಹೇಳಿ ಮಂಜಣ್ಣ. ಹುಬ್ಳಿ ಟ್ರಿಪ್ಗಾ? ಬೆಳಗಿನ ಜಾವ ಒಂದು 5 ಗಂಟೆಗೆ ಬಿಟ್ರೆ ಒಳ್ಳೆಯದು. ನಾನಿಲ್ಲಿ ಹೆಂಡತಿ ಮನೆಗೆ ಬಂದಿದ್ದೆ ಮಂಜಣ್ಣ, ಬೆಳಗ್ಗೆ ಬರ್ತೀನಿ. ಸರಿ ಮಂಜಣ್ಣ. ರೀ ಯಾಕ್ರಿ ಒಪ್ಕೊಂಡ್ರಿ? 2 ದಿನ ಆರಾಮಾಗಿ ಇರ್ಬೋದಾಗಿತ್ತಲ್ಲ, ಸುಮ್ಮನೆ ಸ್ಟ್ರೈನ್ ಮಾಡ್ಕೊಂತೀರಾ? ಲಕ್ಷ್ಮಿ ಬರ್ತಿದ್ದಾಳೆ ಮನೆಗೆ, ಹಾಗಂತ ಈ ಲಕ್ಷ್ಮಿನ ನೆಗ್ಲೆಕ್ಟ್ ಮಾಡಕ್ಕಾಗುತ್ತಾ? ಬೆಳಗ್ಗೆ ಇಲ್ಲಿಂದನೇ ಹೊರಡ್ತೀನಿ ಬಿಡು. ಮಾವ, ನಾನು ಯಾವ ಟ್ರಿಪ್ಪಲ್ಲಿ ಇದ್ರೂ ಪರವಾಗಿಲ್ಲ, ಎನಿ ಟೈಮ್ ಫೋನ್ ಮಾಡಿ. ಇವಳು ಚೆಕಪ್ ಸ್ಕ್ಯಾನಿಂಗ್ ಇದ್ದಾಗೆಲ್ಲ ನಾನು ಬಂದೇ ಬರ್ತೀನಿ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಅಳಿ ಅಂದ್ರೆ, ನಾನೆಲ್ಲ ನೋಡ್ಕೊಳ್ತೀನಿ. ನಿಮ್ಮ ಟೈಮ್ ಇದ್ದಾಗ ಬರ್ತಾ ಇರಿ ಅಷ್ಟೇ. ಮಾವ ಬಿಟ್ರೆ ನಾನು ಇಲ್ಲೇ ಇದ್ಬಿಡ್ತೀನಿ. ಅಳಿಯಂದ್ರಿಗೆ ಹೆಂಡ್ತಿಯನ್ನು ಬಿಟ್ಟಿರೋದು ಕಷ್ಟ ಅನ್ಸುತ್ತೆ, ಇದ್ಬಿಡಿ ಇಲ್ಲೇ. ಇಲ್ಲ ಮಾವ, ಸುಮ್ಮನೆ ಮಾತು ಕೇಳಿದೆ. ಫ್ರೀ ಆದಾಗೆಲ್ಲ ಬರ್ತಾ ಇರ್ತೀನಿ. ರಾಬರ್ಟ್, ರಾಬರ್ಟ್ ಮಲಗ್ಬಿಟ್ಟಿದ್ಯೇನೋ? ಯಬ್ಬಾ, ಏನದು ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಆ ಪ್ರೈಮ್ ಮಿನಿಸ್ಟರ್ ಈಸಿಯಾಗಿ ಸಿಗ್ತಾರೆ, ಏನೋ ಹುಡ್ಕೋದಕ್ಕೆ ಕಷ್ಟ ಆಗಿದೆಯಲ್ಲೋ. ನೀನು ಮದುವೆ ಆಗು, ಜವಾಬ್ದಾರಿ ಏನು ಅಂತ ಗೊತ್ತಾಗುತ್ತೆ. ಆಯ್ತಪ್ಪ ಪುರುಷೋತ್ಮ, ಏನು ಇವತ್ತು 5 ನಿಮಿಷಕ್ಕೆ ಬಂದಿದ್ಯೋ, ಅರ್ಧ ಗಂಟೆಗೆ ಬಂದಿದ್ಯೋ, ಅಥವಾ ಹಾಯ್ ಬಾಯ್ ಹೇಳಕ್ ಬಂದಿದ್ಯೋ? ಇಲ್ಲ ಮಗ, ಇವತ್ತು ಗುಂಡು ತುಂಡು ಅರೇಂಜ್ ಮಾಡ್ಬಿಡು, ಇವತ್ತು ಫುಲ್ ಪಾರ್ಟಿ ಮಾಡ್ಬಿಡೋಣ. ನಾನು ಇವತ್ತು ಇಲ್ಲೇ ಸೆಟ್ಲ್ ಕಣ. ಹೌದಾ? ಏನು ಸಾಹೇಬ್ರು ಫುಲ್ ಪುರುಷೋತ್ತಲ್ಲಿ ಬಂದಾಗಿದೆ. ಸರಿಯಾಗಿ ನಡಿ ಹೋಗೋಣ, ಗುಂಡು ಚಿಕನ್ ತಗೊಂಬರೋಣ. ಬಾಬಾ, ನಿನ್ ಜೊತೆ ಎಣ್ಣೆ ಹೊಡೆದು ತುಂಬಾ ದಿನ ಆಯ್ತು. ಆಯ್ತು ನಡಿಯೋ, ಬಾರೋ ಹೋಗೋಣ. ಹೋಗೋಣ. ತಗೋ. ಸರಿ. ಇದೇನ್ ನಾನು ಹೆಂಡತಿ ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ? ಲೋ, 6 ತಿಂಗಳಾದ್ಮೇಲೆ ಸಿಗ್ತಾ ಇದ್ಯಾ, ಈಗಲೂ ಹೆಂಡತಿ ಯೋಚನೆ ಬಿಡಲ್ವಲ್ಲ ನೀನು? ಏನ್ ಹೇಳು, ತುಂಬಾ ಬದಲಾಗ್ಬಿಟ್ಟಿದ್ಯಾ. ಹಾಗೇನಿಲ್ವೋ, ತುಂಬಾ ಖುಷಿಯಾಗಿದ್ದೀನಿ. ಈ ಕಾಲ್ ಸೆಂಟರ್ ಜಾಬ್ಗೆ ಕೈ ಮುಗಿದು ಒಂದು ಕ್ಯಾಬ್ ಹಾಕೊಂಡಿದ್ದೀನಿ, ಚೆನ್ನಾಗಿ ದುಡಿತಾ ಇದ್ದೀನಿ. ನನ್ನ ಹೆಂಡತಿ ನೋಡಕ್ ಅಷ್ಟೊಂದು ಸುಂದರಿ ಏನಲ್ಲ, ಆದ್ರೂ ತುಂಬಾ ಒಳ್ಳೆ ಹುಡುಗಿ ಕಣ. ನನಗೂ ಇನ್ನೇನು ಮಗಳು ಬರೋಳಿದ್ದಾಳಪ್ಪ, ಇದಕ್ಕಿಂತ ಲೈಫಲ್ಲಿ ಇನ್ನೇನ್ ಬೇಕೋ? ಅನುರಾಗ ಚೆಲ್ಲಿದಳು ಹೃದಯನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು.
ಹಲೋ. ನಮಸ್ತೆ ಸರ್, ನಾನು ವಾರಿಜಾ ಮಾತಾಡ್ತಾ ಇರೋದು. ಹಾಲಿಡೇ ಕ್ಲಬ್ ಮೆಂಬರ್ಶಿಪ್ ಬಗ್ಗೆ ಮಾಹಿತಿ ಕೊಡಕ್ಕೆ ಕಾಲ್ ಮಾಡಿರೋದು. ನಿಮ್ಮ ಜೊತೆ ಇವಾಗ ಮಾತಾಡ್ಬೋದಾ ಸರ್? ಏನಮ್ಮ ನೀನು ನಿನ್ನೆಯಿಂದ 3ನೇ ಸಲ ಫೋನ್ ಮಾಡ್ತಿದ್ಯಾ. ಏನೋ ನಿನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ನಪ್ಪ, ಅದಕ್ಕೆ ಪದೇ ಪದೇ ಫೋನ್ ಮಾಡ್ತಾನೆ ಇರೋದಾ? ಸರ್ ಪ್ಲೀಸ್ ಸರ್, 1 ವಾರದಿಂದ ಒಬ್ಬ ಕ್ಲೈಂಟು ಆಗಿಲ್ಲ. ಪ್ಲೀಸ್ ಮೆಂಬರ್ಶಿಪ್ ತಗೊಳ್ಳಿ ಸರ್. ಇವತ್ತು ಡೆಡ್ ಲೈನ್ ಇದೆ. ಇವತ್ತು ಒಂದು ಸೇಲ್ ಮಾಡಲಿಲ್ಲ ಅಂದ್ರೆ ನಾಳೆ ನನ್ನ ಕೆಲಸದಿಂದ ತೆಗಿತಾರೆ. ಏನು ಈ ಕೆಲ್ಸಕ್ಕೆ ಹೊಸಬ್ಳ ನೀನು? ಹೌದು ಸರ್, ಜಾಯಿನ್ ಆಗಿ ಬರೀ 3 ತಿಂಗಳಾಯ್ತು ಅಷ್ಟೇ. ನಾನು ಮುಂಚೆ ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಈ ತರ ಸುಮ್ನೆ ಎದುರಿಸ್ತಾರೆ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹಂಗೇನಾದ್ರೂ ಕೆಲಸ ಹೋದ್ರೆ ನನ್ಗೆ ಹೇಳು, ನಾನು ಎಲ್ಲಾದ್ರೂ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಸರ್. ಈ ಹುಡುಗಿರ ವಾಯ್ಸಲ್ಲಿ ಏನೋ ಒಂಥರ ಜಾದೂ ಇದೆ ಕಣ. ಅವಳ ವಾಯ್ಸೇ ಇಷ್ಟೊಂದು ಚೆನ್ನಾಗಿದೆ ಅಂದಮೇಲೆ ಅವಳು ನೋಡಕ್ ಇನ್ನೆಷ್ಟು ಚೆನ್ನಾಗಿರ್ಬೋದು. ಓಹೋ, ಸಾಹೇಬ್ರು ಯಾಕೋ ಬದಲಾಗ್ತಾ ಇದ್ದೀರಾ? ಮದುವೆ ಆಗಿ 2 ವರ್ಷಕ್ಕೇನೆ ಯಾವ್ದೋ ಹುಡುಗಿನ ಅವಳ ಸೌಂದರ್ಯನ ಹೊಗಳ್ತಾ ಇದ್ದೀರಾ? ಲವ್, ನೀನ್ ನಾನು ಏನ್ ಅನ್ಕೊಂಡಿದ್ಯಾ? ಸೌಂದರ್ಯನ ಇಷ್ಟಪಟ್ರೆ ಹೊಗಳಿದ್ರೆ ಅದ್ರಲ್ಲಿ ಏನ್ ತಪ್ಪು? ನಾನು ಹೆಂಡತಿ ಜೊತೆ ಖುಷಿಯಾಗಿದ್ದೀನಪ್ಪ. ನನಗೆ ಇನ್ನೊಂದು ಅಫೇರ್ ಇಟ್ಕೊಳ್ಳೋ ಇಂಟ್ರೆಸ್ಟ್ ಅಂತೂ ಇಲ್ಲ. ನೀನ್ ನನ್ನ ತಲೆ ತಿನ್ಬೇಡ. ಇಲ್ಲಿ ಚಿಪ್ಸು ಕಬಾಬ್ ಐತೆ, ತಿನ್ನು. ಸರಿ ಸರಿ. ಅನುರಾಗ ಚೆಲ್ಲಿದಳು ಹೃದಯ. ಹಲೋ. ಹಲೋ ರೀ, ಎಲ್ಲಿದ್ದೀರಾ? ಇಲ್ಲೇ ಲೋಕಲ್ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದೀನಿ ಕಣೆ. ನೀವು ಬಿಸಿ ಇದ್ರೆ ನಾನು ಆಮೇಲೆ ಕಾಲ್ ಮಾಡ್ಲಾ? ಇಲ್ಲ ಇಲ್ಲ, ಹೇಳು, ಪರವಾಗಿಲ್ಲ. ತಿಂಡಿ ತಿಂದ್ರಾ? ಇಲ್ಲ, ನಿಂದಾಯ್ತಾ? ನನ್ ತಿಂಡಿ ಆಯ್ತು. 11 ಆಗ್ತಾ ಇದೆ. ನೀವು ಹೋಗಿ ತಿಂಡಿ ಮಾಡಿ, ನಾನು ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ, ಸರಿನಾ? ಹಾ ಸರಿ ಕಣೆ, ಬಾಯ್ ಬಾಯ್. ಅನುರಾಗ ಚೆಲ್ಲಿದಳು ಹೃದಯಾನ ಚೆಲ್ಲಿ. ಹಲೋ. ಹೆಲೋ ಸರ್, ನಾನು ವಾರಿಜಾ. ನೆನ್ನೆ ಕಾಲ್ ಮಾಡಿದ್ನಲ್ಲ, ಇದು ನನ್ನ ಪರ್ಸನಲ್ ನಂಬರ್. ಹೋ, ನೀನಾ? ಏನ್ ಮತ್ತೆ ಮೆಂಬರ್ಶಿಪ್ಗಾ? ಇಲ್ಲ ಸರ್, ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಕಾಲ್ ಮಾಡಿದ್ದು. ಥ್ಯಾಂಕ್ಸಾ? ಯಾಕೆ? ನಾನು ಈ ಊರಿಗೆ ಹೊಸಬ್ಳು ಸರ್. ನೆನ್ನೆವರೆಗೂ ಭಯ ಇತ್ತು, ಆದ್ರೆ ನಿಮ್ ಜೊತೆ ಮಾತಾಡಿದ್ಮೇಲೆ ಏನೋ ಒಂಥರ ಧೈರ್ಯ ಬಂತು ಸರ್. ನಿನ್ ಕೆಲ್ಸ ಏನು ಹೋಗಿಲ್ಲ ತಾನೆ? ಇಲ್ಲ ಸರ್, ನಂಗೆ ಬೇರೆ ಯಾವ್ದಾದ್ರು ಒಳ್ಳೆ ಕೆಲಸ ಇದ್ರೆ ಹೇಳಿ ಸರ್. ಇದು ನನ್ನ ನಂಬರ್, ಸೇವ್ ಮಾಡ್ಕೊಳ್ಳಿ ಸರ್. ಡೋಂಟ್ ವರಿ, ಪದೇ ಪದೇ ಫೋನ್ ಮಾಡಿ ತಲೆ ತಿನ್ನಲ್ಲ. ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ ಎಲ್ಲ ಕಳ್ಸಲ್ಲ. ಸರಿ, ಏನಾರು ಇದ್ರೆ ಹೇಳ್ತೀನಿ ಬಿಡು. ಸರಿ ಸರ್, ಥ್ಯಾಂಕ್ ಯು, ಬಾಯ್. ಅಣ್ಣ, ಈ ತರ ಲಕ್ಷಾಂತರ ರೂಪಾಯಿ ಒಬ್ರಿಂದ ಒಬ್ರಿಗೆ ಸಾಗಿಸ್ತಾ ಇರ್ತೀಯಲ್ಲ, ಇಷ್ಟೊಂದು ದುಡ್ಡು ನೋಡಿದಾಗ ಎತ್ಕೊಂಡು ಓಡೋಗ್ಬಿಡ್ಬೇಕು ಅಂತ ಅನಿಸ್ಲಿಲ್ಲಣ್ಣ? ನಮಗ್ ನ್ಯಾಯವಾಗಿ ಎಷ್ಟು ತಕ್ಕತ್ತೋ ಅಷ್ಟೇ ಕಳ್ಳ ನಮ್ದು. ಆ ನಿಯತ್ತೆ ನನ್ನ ಇಷ್ಟು ವರ್ಷ ಕಾಪಾಡಿರೋದು. ಆಗಿರುವಾಗ ನಾನೇ ಯಾಕೋ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಳ್ಳಿ. ನಿನಗೇನಾದ್ರೂ ಎತ್ಕೊಂಡು ಹೋಗೋ ಐಡಿಯಾ ಇದೆಯಾ ಹೇಳು? ಅಣ್ಣ, ಏನಣ್ಣ ಹಿಂಗೆ ಹೇಳ್ತಾ ಇದ್ಯಾ? ನಿನ್ಗೆ ಮೋಸ ಮಾಡೋಕೆ ಯಾರಿಗಾರು ಮನ್ಸು ಬರ್ತದೇನಣ್ಣ? ಇಷ್ಟೇ ಕಣಪ್ಪ ನಾನ್ ಮಾಡಿರೋ ಸಂಪಾದನೆ. ಅನುರಾಗ ಚೆಲ್ಲಿದಳು ಹೃದಯ. ಹಲೋ. ಹಲೋ, ನಾನು ವಾರಿಜಾ. ಹೇಳು. ನಂಗೊಂದು ಪ್ರಾಬ್ಲಮ್ ಆಗಿದೆ, ನಿಮ್ ಹೆಲ್ಪ್ ಬೇಕಿತ್ತು. ಇವತ್ತು ಸಂಜೆ ಸಿಗ್ತೀರಾ? ತುಮಕೂರು ಹೊರಟಿದ್ದೀನಿ, ಬಂದ್ಮೇಲೆ ಸಂಜೆ ಸಿಗ್ತೀನಿ. ಓಕೆ, ಬಂದ್ಮೇಲೆ ಫೋನ್ ಮಾಡಿ, ವೇಟ್ ಮಾಡ್ತಾ ಇರ್ತೀನಿ. ಹಾ ಸರಿ ಸರಿ ಸರಿ. ಯಾವ್ದೋ ಹೆಣ್ಮಗ ಫೋನ್ ಮಾಡ್ದಂಗಿತ್ತು. ಅಣ್ಣ, ಅದು ಕಾಲ್ ಸೆಂಟ್ರಿಂದ ಅಣ್ಣ. ಸುಳ್ಳು ಹೇಳಕ್ ಬರಲ್ಲ ಅಂದ್ರೆ ಹೇಳ್ಬಾರ್ದು ಕಣ್ಲ. ಹೋಗ್ಲಿ ಬಿಡು, ಹೊರಗಡೆ ನಾಟಿಕೋಳ್ ಫ್ರೈ ನೋಡಿದಾಗ ಆಸೆ ಆಗ ಸಹಜ. ಆದ್ರೂ ಮನೇಲಿರೋ ಮುದ್ದೆ ಬಸ್ಸಾರು ಆರೋಗ್ಯಕ್ಕೆ ಒಳ್ಳೇದು, ನೆನ್ಪಿರ್ಲಿ. ಏನ್ ಹಾಗೆ ನೋಡ್ತಿದ್ದೀರಾ? ವಾವ್, ಫೋಟೋದಲ್ಲಿ ನೋಡಿದಕ್ಕಿಂತ ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಏನ್ ಗೊತ್ತಾ, ನಮ್ ಮ್ಯಾನೇಜರ್ ತುಂಬಾ ಕಾಟ ಕೊಡ್ತಿದ್ದಾನೆ. ಆ ಕೆಲ್ಸ ಬಿಡ್ಬೇಕು ನಾನು. ಬೇರೆ ಎಲ್ಲಾದ್ರೂ ಕೆಲ್ಸ ಇದ್ರೆ ಕೊಡ್ಸಿ ಪ್ಲೀಸ್.
ಏನೋಳೆ ಕೆಲ್ಸನ ಚಾಕ್ಲೇಟ್ ಕೇಳ್ದಂಗೆ ಕೇಳ್ತಿದ್ಯಾ? ಕಷ್ಟ ಆಗುತ್ತಾ? ನಂಗೆ ಈ ಊರಲ್ಲಿ ಬೇರೆ ಯಾರು ಗೊತ್ತಿಲ್ಲ. ಯಾಕೋ ನಂಗೆ ನಿಮ್ಮನ್ನ ನಂಬೇಕು ಅನ್ಸುತ್ತೆ. ಹೆಲ್ಪ್ ಮಾಡಿ ಪ್ಲೀಸ್. ನಂಗೆ ಕೆಲ್ಸ ಕೊಡ್ಸಿ ಪ್ಲೀಸ್. ನಿಮ್ಗೆ ಪಾನಿಪುರಿ ಟ್ರೀಟ್ ಕೊಡಿಸ್ತೀನಿ. ಪಾನಿಪುರಿ ಟ್ರೀಟಾ? ನಗ್ಬೇಡಿ ಪ್ಲೀಸ್. ನನ್ನ ಹತ್ರ ಇರೋದು ಅಷ್ಟೇ ದುಡ್ಡು. ನಂಗೊಂದ್ ಆಸೆ ಗೊತ್ತಾ? ನನ್ ಕೈಯಲ್ಲಿ 1 ಲಕ್ಷ ದುಡ್ಡು ಹಿಡ್ಕೋಬೇಕು ಅಂತ. ಎಲ್ಲ 10 ರೂಪೀಸೇ ಇರ್ಬೇಕು. ಅಷ್ಟು ದುಡ್ಡನ್ನ ನಾನು ಒಬ್ಳೆ ಕುತ್ಕೊಂಡು ಎನಿಸ್ತಾ ಇರ್ಬೇಕು. ಹೌದಾ? ಹಾಗಾದ್ರೆ ನನ್ ಜೊತೆ ಬಾ. ನನ್ ಕಾರಲ್ಲಿ ಲಕ್ಷಗಳು ಕೋಟಿಗಳು ತುಂಬಾನೇ ಓಡಾಡ್ತಾ ಇರುತ್ತೆ. ನೀನ್ ಹೆಣಿಸ್ತಾ ಕೂತಿರ್ಬೋದು. ಹೌದಾ? ಒಂದ್ಸತಿ ನನ್ನೂ ಕರ್ಕೊಂಡೋಗಿ ಪ್ಲೀಸ್. ಒಂದ್ಸತಿ ಎನ್ಸಿ ವಾಪಸ್ ಕೊಟ್ಬಿಡ್ತೀನಿ. ಯಾಕಾಗ್ ನೋಡ್ತಿದ್ದೀರಾ? ನಾನೇನ್ ನಿಮ್ ಗರ್ಲ್ ಫ್ರೆಂಡ್ ಅಲ್ಲ. ಹೌದು, ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ. ಇಷ್ಟ್ ಚೆನ್ನಾಗಿದ್ದೀರಾ, ಒಳ್ಳೆ ಹೀರೋ ತರ. ನಿಮ್ಗೆ ಯಾಕೆ ಗರ್ಲ್ ಫ್ರೆಂಡ್ ಇಲ್ಲ? ಅದು ನಿನ್ನಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿರ್ಲಿಲ್ಲ. ಹೋಗಿ, ನಂಗೆ ನಾಚಿಕೆ ಆಗತ್ತೆ. ಅಯ್ಯೋ ಅಂಜನಯ್ಯ, ಏನ್ ಮಾಡ್ತಾ ಇದ್ದೀರಾ? ನಮ್ಮಿಬ್ರು ಮಧ್ಯ 2 ಅಡಿ ಗ್ಯಾಪ್ ಇರ್ಬೇಕು ಗೊತ್ತಾ? ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮದುವೆ ಆಗಿರೋ ತಾನು ಗರ್ಲ್ ಫ್ರೆಂಡೂ ಇಲ್ಲ ಅಂತ ಯಾಕೆ ಹಾಗೆ ಸುಳ್ಳು ಹೇಳ್ದೆ ಅಂತ ಆಮೇಲೆ ಪ್ರತೀಕ್ ತುಂಬಾನೇ ಯೋಚನೆ ಮಾಡ್ದ. ಆದ್ರೆ ವಾರಿಜಾಳ ಮುಗ್ಧತೆ, ಸೌಂದರ್ಯ, ಹುಡುಗಾಟ, ಅವಳ ವಾಯ್ಸ್ ಎಲ್ಲಾನು ಅವನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಒಬ್ರನ್ನೊಬ್ರು ನೋಡದೇ ಇರೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಪ್ರೀತಿ ಬೆಳೀತಾ ಹೋಯ್ತು. ವಾರಿಜಾ ಜೊತೆ ದೈಹಿಕ ಸುಖಕ್ಕೆ ಪ್ರತೀಕ್ ಹಂಬಲಿಸ್ತಾ ಇದ್ದ. ಅವಳಲ್ಲೂ ಸಣ್ಣ ಮಟ್ಟದ ಆಸೆ ಇತ್ತು ಅನ್ನೋದು ಪ್ರತೀಕ್ಗೆ ಒಂದಿನ ಸುಳಿವು ಸಿಕ್ತು. ನಂಗೆ ನಾಚಿಕೆ ಆಗತ್ತೆ. ಎಲ್ಲ ನೋಡ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣವಾ? ಯಾಕೆ? ನನ್ ನೋಡಿದ್ರೆ ಭಯ ಪಡೋ ತರ ಇದ್ದೀನ ಅಥವಾ ನನ್ ಮೇಲೆ ನಂಬಿಕೆ ಇಲ್ವಾ? ನಿನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ಬೇಕು ಅನಿಸ್ತಾ ಇದೆ. ಬಾ, 1-2-3 ದಿನ ದೂರ ಎಲ್ಲಾದ್ರೂ ಹೋಗೋಣ. ಸರಿ, ಹಾಗಾದ್ರೆ ಇಲ್ಲೇ ಎಲ್ಲಾದ್ರೂ ಹೋಗೋಣವಾ? ನಿನ್ಗೆ ಯಾವ್ದಾದ್ರು ಒಳ್ಳೆ ಜಾಗ ಗೊತ್ತಾ? ಹಾಗಲ್ಲ, ನೀನ್ ಕ್ಲಬ್ ಮೆಂಬರ್ಶಿಪ್ಗೆ ಫೋನ್ ಮಾಡ್ತಿದ್ಯಲ್ಲ, ಆ ಥರ ಯಾವ್ದಾದ್ರು ಕ್ಲಬ್ಬು, ರೆಸಾರ್ಟು ಯಾವ್ದಾದ್ರು ಗೊತ್ತಾ ಅಂತ. ಸರಿ, ಅಲ್ಲಿಗೆ ಹೋಗೋಣವಾ? ಹೋಗ್ಬೇಕು ಅಂತಾನು ಅನ್ಸುತ್ತೆ, ಬೇಡ ಅಂತಾನು ಅನ್ಸುತ್ತೆ. ನಾನಿದ್ದೀನಲ್ಲ, ನಿನ್ಗೆ ಯಾಕೆ ಯೋಚನೆ? ಇಷ್ಟೊಂದು ಹತ್ರನಾ? ಹೌದು, ನನ್ನಿಂದ ಒಂದು ಕ್ಷಣ ತಡ್ಕೊಳಕ್ಕಾಗಲ್ಲ. 1 ನಿಮಿಷ. ನಿಮ್ ಜೊತೆ ತುಂಬಾ ಸಲಿಗೆಯಿಂದ ನಡ್ಕೊಂಡೆ. ನಿಮ್ ಜೊತೆ ರಾತ್ರಿ ಕಳಿಯೋಕ್ಕೂ ಒಪ್ಕೊಂಡೆ. ನನ್ ಬಗ್ಗೆ ನೀವು ಚೀಪಾಗಿ ಅನ್ಕೊಳಲ್ಲ ಅಲ್ವಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಯಾಕಂದ್ರೆ ನಾನು ನಿಮ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ತುಂಬಾ ನಂಬಿದ್ದೀನಿ. ಆ ನಂಬಿಕೆ ಮೇಲೆ ನಾನು ಇಲ್ಲಿವರೆಗೂ ಬಂದಿರೋದು. ನಾಳೆ ಏನೇ ಆದ್ರೂ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ನಿನ್ನ ಹುಚ್ಚಿನ ತರ ಪ್ರೀತಿ ಮಾಡಕ್ ಶುರು ಮಾಡಿದ್ದೀನಿ. ನೀನಿಲ್ದೆ ನನ್ನ ಮುಂದಿನ ಜೀವನ ನಾನು ಕಲ್ಪಿಸ್ಕೊಳಕ್ಕೂ ಆಗ್ತಿಲ್ಲ. ಏನೇ ಆಗ್ಲಿ, ನಾನು ಯಾವತ್ತೂ ನಿನ್ನನ್ನು ದೂರ ಮಾಡ್ಕೊಳಲ್ಲ. ನಂಗೆ ಸ್ವಲ್ಪ ದಿನ ಟೈಮ್ ಕೊಡು, ನಾನು ನಿನ್ನೇ ಮದ್ವೆ ಆಗ್ತೀನಿ. ಬೇಡ.